ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಒಂದು ಸ್ತೋತ್ರದ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ಸ್ನೇಹಿತರೆ, ವಿಶೇಷವಾಗಿ ನಾವು ನಮ್ಮ ಕಷ್ಟಗಳಿಂದ ದೂರ ಬರಬೇಕು, ಅಥವಾ ನಮ್ಮ ಸಮಸ್ಯೆಗಳಿಂದ ನಾವು ದೂರ ಬರಬೇಕು, ಅಥವಾ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇರೋಂತಹ ನರಕ ಯಾತನೆಯಿಂದ ನಾವು ಆಚೆ ಬರಬೇಕು, ಅಥವಾ ನಾವು ಮಾಡಿರೋಂಥ ಪಾಪಕರ್ಮಗಳಿಂದ ನಾವು ಅದರಿಂದ ವಿಮುಕ್ತಿ ಪಡಿಬೇಕು. ಯಾರದೋ ಶಾಪಗಳಿಂದಲೋ ಯಾವುದೋ ಒಂದು ತಪ್ಪಿನಿಂದಲೋ ಜೀವನದಲ್ಲಿ ಸಾರ್ಥಕತೆ ಇಲ್ದಲೆ ಜೀವನ ಪೂರ್ತಿ ನಾವು ನೋವನ್ನು ಅನುಭವಿಸ್ತಾ ಇರೋವಂಥವ್ರು ಪ್ರತಿಯೊಬ್ಬರು ಕೂಡ ನಾವು ಅದರಿಂದ ಹೊರಬರಬೇಕು ಅಂತ ಬಯಸ್ತಾ ಇರೋವಂಥವ್ರು ಯಾರೊಬ್ಬರು ಆಗಿದ್ರೂ ಕೂಡ ನೀವು ರಾಯರ ಸ್ತೋತ್ರನ ಖಂಡಿತವಾಗ್ಲೂ ರಾಯರ ವರ್ಧಂತಿ ಮಹೋತ್ಸವದಿಂದ ಪ್ರತಿದಿನ ಹೇಳ್ಕೊಳ್ಳೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾವುದಪ್ಪ ಅದು ಸ್ತೋತ್ರ ಅಂತಂದರೆ ರಾಯರ ದುಃಖಹರಣ ಸ್ತೋತ್ರ ಅಂತ. ಅದನ್ನು ನೀವು ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಹೊತ್ತು, ಮಧ್ಯಾಹ್ನ ಹೊತ್ತು, ರಾತ್ರಿ ಸಮಯದಲ್ಲಿ ನೀವು ಪ್ರತಿದಿನ ನೀವು ಹೇಳ್ಕೊಳ್ಳೋದ್ರಿಂದ, ಅಕಸ್ಮಾತ್ ನೀವು ಗೋಧೂಳಿ ಸಮಯದಲ್ಲಿ ನೀವು ಈ ಮಂತ್ರನ ನೀವು ಪಠಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಎಂಥದ್ದೇ ದುಃಖಗಳಿದ್ರೂ ಅದು ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಈ ದುಃಖಹರಣ ಸ್ತೋತ್ರನ ನೀವು ವರ್ಧಂತಿ ಮಹೋತ್ಸವ ದಿನದಿಂದ ನೀವು ಶುರು ಮಾಡಬೇಕು. ಯಾಕಂದರೆ ಸ್ನೇಹಿತರೆ, ರಾಯರಿಗೆ ಯಾವಾಗಲೂ ಅಷ್ಟೇ ನೀವು ಯಾವ ಸೇವೆ ಮಾಡಿದ್ರೂ ಇಷ್ಟ ಆಗೋದಿಲ್ಲ. ಆದರೆ ಕೆಲವೊಂದು ಸೇವೆಗಳಲ್ಲಿ, ಅಂದರೆ ನಾನು ಹೇಳಿದ ಸೇವೆಗಳಂದರೆ ದೊಡ್ಡದು ಪ್ರದರ್ಶನದ ಸೇವೆಗಳೆಲ್ಲ ಇರುತ್ತಲ್ಲ, ಕೆಲವೊಬ್ಬರು ನಮಗೆ ವಜ್ರದ ಕಿರೀಟಗಳು ಕೊಡಿಸೋವಂಥದ್ದು, ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನು ತೊಗೊಂಡೋಗಿ ಉಂಡೆಗಳಿಗೆ ಹಾಕೋವಂಥದ್ದು, ಅಥವಾ ಎಲ್ಲರೂ ನೋಡಲಿ ಅಂತ ವಜ್ರದ ಹಾರ ತಂದು ಕೊಡೋದು, ಏನೇನೋ ದೊಡ್ಡ ಸೇವೆಗಳೆಲ್ಲ ಇರುತ್ತಲ್ಲ, ಅಂಥದ್ದನ್ನು ರಾಯರು ಯಾವತ್ತೂ ಇಷ್ಟಪಡೋದಿಲ್ಲ. ಅವರು ಆಡಂಬರದ ಸೇವೆಗಳನ್ನು ರಾಯರು ಇಷ್ಟಪಡೋದಿಲ್ಲ. ರಾಯರು ಇಷ್ಟಪಡೋವಂಥದ್ದು ಸರಳವಾದ ಸೇವೆಗಳನ್ನು, ಅದರಲ್ಲೂ ಮುಖ್ಯವಾಗಿ ರಾಯರಿಗೆ ಸ್ತೋತ್ರ ಪ್ರಿಯರಾಗಿರೋದ್ರಿಂದ ರಾಯರು, ನೀವು ಶ್ರೀರಾಘವೇಂದ್ರಾಯ ನಮಃ ಅನ್ನೋ ಒಂದು ಅಷ್ಟಾಕ್ಷರ ಮಂತ್ರನ ನೀವು ಪ್ರತಿದಿನ ಹೇಳ್ಕೊಂಡು ಬಂದ್ಬಿಡಿ ಸಾಕು. ಒಂದು 108 ಸರಿ ಪ್ರತಿದಿನ ಕೂತಾಗ, ನಿಂತಾಗ, ಮಲಗುವಾಗ ಪ್ರತಿದಿನ ನೀವು ಶ್ರೀರಾಘವೇಂದ್ರಾಯ ಅಂತ ನೀವು ಹೇಳ್ತಾ ಬಂದಿದ್ದೇ ಸಾಕು. ಅದರಲ್ಲೇ ರಾಯರು ನಿಮ್ಮನ್ನು ಖಂಡಿತವಾಗ್ಲೂ ನಿಮ್ಮ ಎಷ್ಟೋ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ. ಆದರೆ ನಾನಿವತ್ತು ವಿಶೇಷವಾಗಿ ದುಃಖಹರಣ ಸ್ತೋತ್ರದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಆ ಸ್ತೋತ್ರನ ನೀವು ಪ್ರತಿಯೊಬ್ಬರು, ನಿಮ್ಮ ದಾಂಪತ್ಯದಲ್ಲಿ ಕಲಹ ಇದೆಯಾ, ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ವಾ, ಒಳ್ಳೆ ಕಡೆ ಮದುವೆ ಆಗ್ತಾ ಇಲ್ವಾ, ಒಳ್ಳೆ ಸಂತಾನ ಆಗ್ತಿಲ್ವಾ, ನಿಮಗೆ ಒಳ್ಳೆ ಮನೆ ಕಟ್ಟಕ್ಕಾಗ್ತಾ ಇಲ್ವಾ, ಅಥವಾ ನಿಮಗೆ ಕೋರ್ಟ್ ಕಚೇರಿ ಕೆಲಸಗಳಲ್ಲೆಲ್ಲ ನಿಂತೋಗ್ಬಿಟ್ಟಿದ್ಯಾ, ಅಥವಾ ಯಾರ್ದೋ ಒಂದು ಶಾಪದಿಂದ ನಿಮಗೆ ಮುಕ್ತಿ ಸಿಗ್ತಾ ಇಲ್ವಾ, ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತಾ ಇಲ್ವಾ, ಅಥವಾ ನೀವು ಅಂದ್ಕೊಂಡಿರೋಂಥ ಗುರಿಗಳನ್ನು ನೀವು ಸಾಧಿಸೋಕ್ಕೆ ಆಗ್ತಾ ಇಲ್ವಾ, ಅಥವಾ ನಿಮ್ಮಲ್ಲಿ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳಾಗಿ ಡೈವರ್ಸ್ ತನಕ ಹೋಗ್ತಾ ಇದೆಯಾ, ಅದೆಲ್ಲದು ನಿವಾರಣೆ, ಅಂದರೆ ಎಲ್ಲ ಥರದ ದುಃಖಗಳನ್ನು ನಿವಾರಣೆ ಮಾಡುವಂಥ ದುಃಖಹರಣ ಸ್ತೋತ್ರನ ನೀವು ಪ್ರತಿಯೊಬ್ಬರು ಕೂಡ ಮನೆಗಳಲ್ಲಿ ಹೇಳ್ಕೊಳ್ಳೋ ಅಂಥದ್ದು ವ್ಯವಸ್ಥೆ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಹೇಳೋಕ್ಕೆ ಬರಲಿಲ್ಲ ಅಂದರೆ ಆಡಿಯೋ ಇರುತ್ತೆ, ನೀವು ಆಡಿಯೋನ ಯೂಟ್ಯೂಬ್ಗಳಲ್ಲಿ ನೀವು ಲಾಂಚ್ ಮಾಡಿದ್ರೆ ದುಃಖಹರಣ ಸ್ತೋತ್ರ ಅಂತ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಆ ಸ್ತೋತ್ರನ ನೀವು ಪ್ರತಿದಿನ ಕೇಳಿಸ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಬ್ಬರಿಗೆ ಹೇಳೋಕ್ಕೆ ಬರೋದಿಲ್ಲ, ಸಂಸ್ಕೃತದಲ್ಲಿರುತ್ತೆ, ಅದನ್ನು ನಿಮಗೆ ಹೇಳ್ಕೊಳ್ಳೋಕ್ಕೆ ಬರಲಿಲ್ಲ ಅನ್ನೋರು ಕನ್ನಡದಲ್ಲೂ ಕೂಡ ಇರುತ್ತೆ, ಅದನ್ನು ಕೂಡ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ಕೇಳಿಸ್ಕೊಳ್ಳೋ ಅಂಥದ್ದನ್ನು ಮಾಡಿ. ಸಾಧ್ಯವಾದಷ್ಟು ಮಕ್ಕಳುಗಳಿಗೆ
ನೀವು ಈ ಮಂತ್ರಗಳನ್ನು ಹೇಳ್ಕೊಡೋ ಅಂಥದ್ದನ್ನು ನೀವು ಖಂಡಿತವಾಗ್ಲೂ ಮಾಡಿ. ಯಾಕೆ ಅಂದರೆ ಸ್ನೇಹಿತರೆ, ನಮಗೆ ಗೊತ್ತಿರೋ ಅಂಥದ್ದು, ನಿಮಗೆ ಎಂಥದೋ ಒಂದು ಕಡು ಕಷ್ಟಗಳು ಸಿಗಾಕೊಂಡಾಗ ಎಲ್ಲೋ ಹೋಗಿ ನಾವು ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ಅವ್ರು ಯಾರೋ ಮಾಡಿಕೊಡೋ ಅಂಥ ತಗಡು, ಮೊಟ್ಟೆ, ಮೆಣಸಿನಕಾಯಿ, ಅದು ತಾಮ್ರದ ಚೊಂಬು ಏನೇನೋ ಮಾಡಿಕೊಡ್ತಾರೆ. ಈಗ ಅವ್ರು ಏನು ಮಾಡಿರ್ತಾರೆ ಅನ್ನೋ ನಿಮಗೆ ಗೊತ್ತಿರೋದಿಲ್ಲ. ಆದರೆ ನಿಮ್ಗೆ ಆ ದೋಷ ಇದೆ, ಈ ದೋಷ ಇದೆ, ಹಂಗಾಗುತ್ತೆ ಹಿಂಗಾಗುತ್ತೆ, ನೀವು ಇದನ್ನು ಮಾಡಿಸ್ಬಿಟ್ರೆ ನಿಮ್ಮ ಗಂಡ ವಾಪಸ್ ಬಂದುಬಿಡ್ತಾನೆ, ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸ್ಬಿಡ್ತಾನೆ, ಒಡೆಯಲ್ಲ ಬಿಡಿಯಲ್ಲ, ಏನೇನೋ ನಾನಾ ರೀತಿಯ ಮೂಢನಂಬಿಕೆಗಳ ಜೊತೆ, ಮೌಢ್ಯತೆ ಜೊತೆ ಮಾಟ ಮಂತ್ರದ ಪ್ರಯೋಗಗಳು ಎಲ್ಲ ಮಾಡಿಕೊಡ್ತಾ ಇರ್ತಾರೆ. ಅದು ಯಾವುದನ್ನು ನಂಬಬೇಡಿ. ಯಾವಾಗ್ಲೂ ಮಾಟ ಮಂತ್ರ ಅನ್ನೋದು ಅದು ಅವರು ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರ ನಿಮ್ಮ ಅಮಾಯಕತೆನ, ನಿಮ್ಮ ಮುಗ್ಧತನನ, ನಿಮ್ಮ ಭಾವನೆಗಳ ಜೊತೆ ಅವರು ಆಟ ಆಡ್ತಾರೆ. ಅದರ ಜೊತೆ ನೀವು ಯಾವತ್ತೂ ಬೆರೆಯಕ್ಕೆ ಹೋಗ್ಬೇಡಿ. ಭಗವಂತನ ಸೇವೆ ಮಾಡಿ, ಗುರುಗಳ ಸೇವೆ ಮಾಡಿ. ನಾನು ರಾಯರ ಸೇವೆ ಮಾಡಿ ಅಂತಲೇ ನಾನು ಹೇಳಲ್ಲ. ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೈವ, ನಿಮಗೆ ಯಾವ ದೇವರು ನಿಮಗೆ ಇಷ್ಟ ಆಗುತ್ತೆ ಸೇವೆ ಮಾಡೋವಂಥದ್ದು, ಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು, ದುರ್ಗೆ ಇರ್ಬೋದು, ಕಾಳಿ ಇರ್ಬೋದು, ಗಣೇಶ ಇರ್ಬೋದು, ಆಂಜನೇಯ ಇರ್ಬೋದು, ವೆಂಕಟರಮಣ ಸ್ವಾಮಿ ಇರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ಬೋದು, ನಿಮಗೆ ಯಾವ ದೇವತೆ ಇಷ್ಟ ಆಗುತ್ತೋ ಅದೇ ದೇವರನ್ನ ನೀವು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡೋ ಅಂಥದ್ದನ್ನು ಮಾಡಿ. ಅನುಷ್ಠಾನಗಳಿರುತ್ತೆ, ವ್ರತಗಳಿರುತ್ತೆ, ಅದನ್ನು ನಾವು ರೂಢಿಸ್ಕೊಂಡಾಗ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಜೀವನದಲ್ಲಿರುವಂಥ ಪಾಪ ಕರ್ಮಗಳೆಲ್ಲ ಕಳೀತಾ ನಮಗೆ ಏನು ದಕ್ಕಬೇಕೋ ಅದು ಖಂಡಿತವಾಗ್ಲೂ ದಕ್ಕುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ಮೂಢನಂಬಿಕೆಗಳನ್ನು ಬಿಟ್ಟು, ಮೌಢ್ಯತೆಯನ್ನು ಬಿಟ್ಟು ನಾವು ಭಗವಂತನಿಗೆ ಹತ್ರ ಆಗಬೇಕು. ಹಾಗಂತ ಭಗವಂತನಿಗೆ ಹತ್ರ ಆಗಬೇಕು ಅಂತ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಅಂತ ಹೇಳೋದಿಲ್ಲ. ಆಡಂಬರದ ಪೂಜೆನೂ ಮಾಡಿ ಅಂತ ಹೇಳೋದಿಲ್ಲ. ನಿಮಗೆ ನಿಮ್ಮ ಲಿಮಿಟಲ್ಲಿ ಯಾವ ಸೇವೆ ಮಾಡೋಕ್ಕಾಗುತ್ತೋ, ಯಾವುದು ನಿಮ್ಮ ಕೈಗೆ ಎಟಕುತ್ತೋ, ಅಥವಾ ನಿಮಗೆ ಯಾವುದು ಸರಿ ಅನಿಸುತ್ತೋ ನೀವು ಒಂದು ಸರಿ ಯೋಚನೆ ಮಾಡಿ, ಇದು ನನ್ನ ಕೈಯಲ್ಲಿ ಮಾಡೋವಂಥ ಯೋಗ್ಯತೆ ಇದೆಯಾ, ಆಗುತ್ತಾ ಅಂತ ತಿಳ್ಕೊಂಡು ನಿಮ್ಮ ಮನೆಯಲ್ಲಿರುವಂಥ ಸಣ್ಣ ಪುಟ್ಟ ವಸ್ತುಗಳಿಂದ, ಸಣ್ಣ ವಿಚಾರಗಳಿಂದ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳೋ ಅಂಥದ್ದಿದ್ರೆ ಖಂಡಿತವಾಗ್ಲೂ ಆ ಪ್ರಯತ್ನನ ಮಾಡಿ. ಯಾಕಂದರೆ ನೋಡಿ, ಈ ದುಃಖಹರಣ ಸ್ತೋತ್ರ ಅಂತ ಅಂದರೆ ಅದೇ ಹೆಸರೇ ಹೇಳುತ್ತೆ, ಸರ್ವ ದುಃಖಗಳನ್ನು ದೂರ ಮಾಡುವಂಥ ಈ ಸ್ತೋತ್ರನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಹೇಳ್ಕೊಳ್ಳಿ. ಯಾಕಂದರೆ ಇದೇ ಗುರುವಾರ ದಿನ ಒಂದೇ ದಿನ ಹೇಳಬೇಕು ಇಲ್ಲ, ಯಾವಾಗಲೂ ಅಷ್ಟೇ ನಿರಂತರ ಪ್ರಯತ್ನ ಇದ್ದಾಗ ಯಾವುದೋ ಒಂದು ರೂಪದಲ್ಲಿ ನಮಗೆ ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ನೋಡಿ, ಆ ಸ್ತೋತ್ರದ ಒಂದು 4 ಸಾಲನ್ನು ನಾನು ನಿಮ್ಗೆ ಹೇಳ್ತೀನಿ. ಅದು ಆರಂಭ ಈ ರೀತಿ ಇರುತ್ತೆ. ಆ ಸ್ತೋತ್ರನ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಕೇಳಿಸ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ಬೋದು, ಮತ್ತು ಹೇಳೋ ಅಂಥದ್ದನ್ನು ನೀವು ಮಾಡ್ಬೋದು. ನೋಡಿ, ಶ್ರೀಪತಿ ಬೋಧ ವಿಬೋಧಕ ಬಾಧಕ ಸಾಧಿತ ಸಾಧನಾ ಭೋ ರಾಘವೇಂದ್ರ ಗುರುರಾಜ ಭವದ್ಭವ ದುಃಖಮಿದಂ ಮೇ ಪರಿಹರ ಭೋ. ಈ ಸ್ತೋತ್ರದ 4 ಸಾಲು ಆರಂಭದ ಸಾಲುಗಳನ್ನು ಹೇಳಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಈ ಸ್ತೋತ್ರನ ನೀವು ಓದೋ ಅಂಥದ್ದನ್ನು ನೀವು ಮಾಡಿ. ಯಾಕಂದರೆ ಸ್ನೇಹಿತರೆ, ಈ ಸ್ತೋತ್ರಗಳನ್ನು ನೀವು ಓದೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಹೇಳೋ ಅಂಥದ್ದನ್ನು, ನನಗೆ ಗೊತ್ತಿರೋ ಅಂಥ ವಿಚಾರಗಳನ್ನು ನನಗೆ ಯಾವ ರೀತಿ ತಿಳಿಯುತ್ತೋ, ನೋಡಿ ಸ್ನೇಹಿತರೆ, ಒಬ್ಬೊಬ್ಬರ ವಿಚಾರಗಳು ಒಂದೊಂದು ರೀತಿಯಲ್ಲಿ ತಿಳಿಸ್ತಾರೆ. ನನಗೆ ಯಾವ ರೀತಿ ತಿಳಿಸೋ ಅಂಥ ಪ್ರಯತ್ನ ನನ್ನ ಕೈಯಲ್ಲಿ ಆಗ್ತಿದೆಯೋ ಅದನ್ನು ನಾನು ತಿಳಿಸೋ ಅಂಥ ಪ್ರಯತ್ನ ಮಾಡಿದ್ದೀನಿ. ನೀವು ನಾನು ಹೇಳಿದ್ದೆಲ್ಲ ಒಪ್ಕೊಳ್ಲೇಬೇಕು, ಮಾಡಲೇಬೇಕು ಅಂತ ಯಾವ ನಿಯಮನೂ ಇಲ್ಲ. ನಿಮಗೆ ಸರಿ ಅನಿಸಿದ್ರೆ, ನಾನು ಹೇಳ್ತಿರೋ ಅಂಥ ವಿಚಾರಗಳಲ್ಲಿ ಸತ್ಯ ಇದೆ ಅನಿಸಿದ್ರೆ, ಅಥವಾ ಮಾಡೋಕ್ಕಾಗುತ್ತೆ ಅನ್ನೋ ಜ್ಞಾನ ಇದ್ದು ಮಾಡ್ಕೊಬೇಕು ಅನ್ನೋ ಆಸೆ ಇದ್ದರೆ, ಅಭಿಲಾಷೆ ಇದ್ದರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಯಾರಿಗೂ ನಾನು ಬಲವಂತ ಮಾಡೋದಿಲ್ಲ. ಯಾಕಂದರೆ ಅವರವರ ಮನಸ್ಸಿನ ಇಚ್ಛೆಯಂತೆ ಭಗವಂತ ಅವರಲ್ಲಿ ನೆಲೆಸೋ ಅಂಥದ್ದನ್ನು ಮಾಡ್ತಾರೆ, ದಾರಿ ತೋರಿಸೋ ಅಂಥದ್ದನ್ನು ಮಾಡ್ತಾರೆ. ನಾವು ಆ ದಾರಿಲಿ ನಡೆಯೋ ಅಂಥದ್ದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸ್ತೋತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.